ನಮಸ್ಕಾರ ರೈತ ಬಾಂಧವರಿಗೆ. ನಮಸ್ಕಾರ. ನಮ್ಮ ಹೆಸರು ಯರಸ್ವಾಮಿಗೌಡ ಅಂತೇಳಿ. ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಬಂದಿದ್ದೀವಿ. ಇಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸಿರುಗುಪ್ಪ ತಾಲೂಕಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಲಿಕ್ವಿಡ್ ಉಪಯೋಗಿಸಿರೋ ರೈತರು ಶರಣಬಸವನಗೌಡರು ಅಂತ ಸಿರುಗುಪ್ಪ ತಾಲೂಕು ಚನ್ನಸ್ಪುರ ಗ್ರಾಮದವರು. ಇಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ನಮ್ಮದು ಬಳಕೆ ಮಾಡಿರೋದು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಶರಣಗೌಡ ಅಂತಂದ. ಯಾವ ಊರು? ನಮ್ಮದು ಶ್ಯಾನವಾಸಪುರ, ಸಿರುಗುಪ್ಪ ತಾಲೂಕ್, ಬಳ್ಳಾರಿ ಜಿಲ್ಲಾ. ನಾವು ಆರ್ಗ್ಯಾನಿಕ್ ಬೆಳೆಸಿವಿ. ಮಾರ್ಸ್ ಕೇರ್ ಇಂಡಿಯಾ ಅಂತಂದ, ಮಾರ್ಸ್ ಕೇರ್ ಇಂಡಿಯಾ ಕಂಪನಿಯವರು ಲಿಕ್ವಿಡ್ ಬೆಳೆಸಿವಿ. ಇದು ಪರವಾಗಿಲ್ಲ, ಬೇಸ್ ಬಂದೈತೆ, ಬೆಳೆ ಆಗಿ ಚಲೋ ಬಂದೈತೆ. ಬಡ್ಡೆಗಳಿಗೆ ಪೊಟಾಸು ಆರ್ಗ್ಯಾನಿಕ್ ಲಿಕ್ವಿಡ್ ಪರವಾಗಿಲ್ಲ ಬೆಳೆಸಿರಿ, ಬೇಸ್ ಬೆಳೆ ಬಂದ. ಈಗ ಮೊದಲಕ್ಕಿಂತ ಈಗ ಎಷ್ಟು ಬೆಳೆ ಬರುತ್ತೆ ಅಂತ ಹೇಳ್ತೀರಾ? ಮೊದಲು ಎಷ್ಟು ಚೀಲ ಬರ್ತಿತ್ತು? ಮೊದ್ಲು ಎಕರೆಗೆ 50 ಬರ್ತೈತಿ, ಎಕರೆ 55 ಎಲ್ಲ ಬರ್ಬೋದು. ಬೆಳೆ ಪರವಾಗಿಲ್ಲ. ಆಮೇಲೆ ತೆನೆ ಕೂಡ ಬೇಸ್ ಫುಲ್ ಕಾಪು ಇದಾಗೈತೆ, ಬೇಸ್ ಇದು ಮಾಡೈತಿ. ಹಿಂದ್ಲ ಕಾಳು ಕೂಡ ಬೇಸ್ ಫುಲ್ ಡ್ರೈ ಆಯ್ತು. ಇವೆಲ್ಲ ಹಿಂದ್ಲ ಕಾಳು ಕೂಡ ಬೇಸ್ ಫುಲ್ ಇದಾಯ್ತು ಸರ್. ಬಡ್ಡೆ ಕೊಳೆ ಕೂಡ ಅದು ಬಡ್ಡೆ ಇದಾಕಿರೋದಕ್ಕ ಬಡ್ಡೆ ಕೊಳೆ ಕೂಡ ಬಂದಿಲ್ಲ ನಮಗೆ. ಇದಕ್ಕ ಬೇರೆ ಔಷಧಿಗಳು ಏನಾರು ಹೊಡೆದಿದ್ದೀರಾ? ಬೇರೆ ಅಂದ್ರೆ ಇವಾಗ ನಾವು ಯಾವ್ದು ಹೊಡೆದಿಲ್ಲ. ಈಗ ನಮ್ಮ ಸುತ್ತಮುತ್ತಲ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾವು ಆರ್ಗ್ಯಾನಿಕ್ ಬೆಳೆಸಿರಕ ಒಳ್ಳೆ ಇಳುವರಿ ಬಂದೈತೆ. ಅದು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಇದು ಬೆಳೆಸಿದ್ರೆ ಒಳ್ಳೆ ಲಾಭ ಬರುತ್ತಂತ ನಾವ್ ಹೇಳ್ಬೋದು. ನಿಮ್ಮ ರಾಸಾಯನಿಕ ಗೊಬ್ಬರ ಖರ್ಚು ಎಷ್ಟು ಬರ್ತೈತೆ ಎಕರೆಗೆ? ಎಕರೆಗೆ 15,000 ಬರ್ತಾರೆ. ಅದು ನಮ್ಮದು ಬಳಕೆ ಮಾಡಿದ್ರೆ 5,000 ಬರುತ್ತೆ ಅಷ್ಟೇ. ಒಳ್ಳೆ ಇಳುವರಿ ಐತೆ. ರೈತರಿಗೆ ಕೂಡ ಖರ್ಚು ಕಡಿಮೆ ಐತೆ. ಕಾಪು ಕೂಡ ಚೆನ್ನಾಗಿ ಕಾಪಿ ಇದಾಗೈತೆ. ಒಳ್ಳೆ ಫಲವತ್ತಾಗಿ ಬಂದೈತ್ರಿ. ನಿಮ್ಮೆಲ್ಲಾ ರೈತರಿಗೆ ಹೇಳಕ್ ಇಷ್ಟಪಡ್ತೀರಾ? ಹೇಳಕ್ ಇಷ್ಟಪಡ್ತೀರಿ, ಇದೇ ಬಳಸ್ರಿ, ಬಾಳ ಇದಾಗೈತೆ ಅಂತ ನಾವ್ ಹೇಳಕ್. ಮಾರ್ಸ್ ಕೇರ್ ಇಂಡಿಯಾ ಬಳಸ್ರಿ, ಕಂಪ್ನಿದ ಬಾಳ ಇಳುವರಿ ಬರ್ತಂತ ನಾವ್ ಹೇಳ್ಬೋದು. ಧನ್ಯವಾದ.